ಭೀಮನ ಅಮಾವಾಸ್ಯೆ ಈ ಒಂದು ವ್ರತದ ಆಚರಣೆ ಹೇಗಿದ್ದರೆ ತುಂಬ ಶ್ರೇಷ್ಠ. ಈ ವರ್ಷ ನಮಗೆ ಭೀಮನ ಅಮಾವಾಸ್ಯೆ ಯಾವಾಗ ಬರ್ತಾ ಇದೆ, ಪೂಜಾ ವಿಧಾನವೇನು ಅನ್ನೋದನ್ನು ತಿಳ್ಕೊಳ್ಳೋಣ. ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸ್ತೀವಿ. ಈ ವ್ರತಕ್ಕೆ ಜ್ಯೋತಿರ್ಭೀಮೇಶ್ವರ ವ್ರತ, ಜ್ಯೋತಿಸ್ತಂಭ ವ್ರತ ಮತ್ತು ಪತಿ ಸಂಜೀವಿನಿ ವ್ರತ ಅಂತಲೂ ಕರಿತೀವಿ. ಈ ವರ್ಷ 2026 ಆಗಸ್ಟ್ 12ನೇ ತಾರೀಕು ಅಮಾವಾಸ್ಯೆ ಬಂದಿರೋದ್ರಿಂದ ಭೀಮನ ಅಮಾವಾಸ್ಯೆಯನ್ನು ಆ ದಿನ ಆಚರಣೆ ಮಾಡಬೇಕು. ಅದೇ ದಿನ ನಮಗೆ ವರ್ಷದ ಕೊನೆಯ ಸೂರ್ಯಗ್ರಹಣವೂ ಇದೆ. ಅಮಾವಾಸ್ಯೆ ಟೈಮಿಂಗ್ಸ್ ನಮಗೆ ಆಗಸ್ಟ್ 12ನೇ ತಾರೀಕು ಬೆಳಗಿನ ಜಾವ 1:53 ಅದೇ ದಿನ ರಾತ್ರಿ 11:06 ಇರುತ್ತೆ. ಜ್ಯೋತಿರ್ಭೀಮೇಶ್ವರ ಎಂದರೆ ಉತ್ತಮ ಆರೋಗ್ಯ ನೀಡಿ ಜೀವನ ಬೆಳಗಿಸುವುದು ಅಂತ ಅರ್ಥ. ಪತಿ ಸಂಜೀವಿನಿ ಎಂದರೆ ಇರುವ ಪತಿಗೆ ಪುನಃ ಜೀವ ಬರುವುದು ಎಂದು ಅರ್ಥ ಬರುತ್ತೆ. ಅಂದರೆ ಪತಿಯ ಆರೋಗ್ಯಕ್ಕಾಗಿ ಈ ಒಂದು ವ್ರತವನ್ನು ಮದುವೆಯಾದ ಮಹಿಳೆಯರು ಆಚರಣೆ ಮಾಡಬೇಕು. ಇನ್ನು ಮದುವೆ ಆಗಬೇಕಾಗಿರುವಂಥ ಕನ್ಯರು ಸಹ ಈ ಒಂದು ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಿಸಿದ್ರೆ ಉತ್ತಮ ವರನ ಪ್ರಾಪ್ತಿಯಾಗುತ್ತೆ ಮತ್ತು ಅವರ ಸಹೋದರರಿಗೆ ಒಳ್ಳೆಯದಾಗುತ್ತಲೆ ಅಂತಲೂ ಸಹ ನಂಬಿಕೆ ಇದೆ. ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ಪತಿಗೆ ಒದಗಬಹುದಾದ ಅಪಮೃತ್ಯು ದೂರ ಆಗುತ್ತೆ ಅಂತ ನಂಬಿಕೆ ಇದೆ. ಇದರಿಂದ ಪತಿಯ ಆಯಸ್ಸು ಹೆಚ್ಚುತ್ತೆ. ಕನ್ಯೆಯರು ವಿವಾಹಕ್ಕೂ ಮುಂಚೆ ಈ ವ್ರತವನ್ನು ಆಚರಿಸ್ತಾರೆ. ಪದ್ಧತಿಯ ಪ್ರಕಾರ ವಿವಾಹದ ನಂತರ ಸತತವಾಗಿ 9 ವರ್ಷಗಳವರೆಗೂ ಈ ವ್ರತವನ್ನು ಆಚರಿಸಬೇಕು. ಈ ಪದ್ಧತಿ ಬಗ್ಗೆ ಧಾರ್ಮಿಕ ಗ್ರಂಥಗಳಲ್ಲೂ ಸಹ ಉಲ್ಲೇಖವಾಗಿದೆ. ಇನ್ನು ಪೂಜಾ ವಿಧಾನಕ್ಕೆ ಬಂದರೆ ಈ ದಿನ ನೀವು ಬೆಳಿಗ್ಗೆ ಮಂಗಳ ಸ್ನಾನವನ್ನು ಮಾಡಿಕೊಂಡು ಸೀರೆಯನ್ನು ಉಟ್ಟು ಪೂಜೆಗೆ ಸಿದ್ಧತೆ ಮಾಡ್ಕೋಬೇಕು. ಹಿತ್ತಾಳೆ ದೀಪದ ಕಂಬಗಳನ್ನು ನೀವು ಶುದ್ಧಿ ಮಾಡಿಕೊಂಡು ರೆಡಿ ಮಾಡಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಗಂಧ ಹೂಗಳನ್ನು ಇಟ್ಟು ಅಲಂಕಾರವನ್ನು ಮಾಡಿಕೊಂಡು ದೇವ್ರ ಮನೆಯಲ್ಲಾದರೂ ನೀವು ಪೂಜೆ ಮಾಡ್ಬೋದು. ಅಥವಾ ದೇವ್ರ ಮನೆಯಲ್ಲಿ ಜಾಗ ಪ್ರಶಸ್ತವಾಗಿಲ್ಲ ಅಂತ ಹೇಳಿದ್ರೆ ಹಾಲ್ನಲ್ಲಿ ಒಂದು ಜಾಗವನ್ನು ನಿಗದಿ ಮಾಡಿಕೊಂಡು ಶುದ್ಧಿ ಮಾಡಿಕೊಂಡು ಒಂದು ಪೀಠದ ಮೇಲೆ ಈ ಒಂದು ದೀಪದ ಕಂಬಗಳನ್ನು ಇಟ್ಟು ಪೂಜೆ ಸಲ್ಲಿಸ್ಬೋದು. ದೀಪ ಇಟ್ಟು ಪೂಜೆ ಮಾಡೋ ಪದ್ಧತಿ ಇಲ್ಲದೆ ಇರುವಂಥವರು ಶಿವ ಪಾರ್ವತಿಯ ಫೋಟೋವನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಬೋದು, ವ್ರತವನ್ನು ಆಚರಣೆ ಮಾಡ್ಬೋದು. 2 ದೀಪಗಳಿಗೆ ಅರಿಶಿನ ಕುಂಕುಮ ಗಂಧವನ್ನು ಇಟ್ಟು ಹೂವಿಂದ ಅಲಂಕಾರ ಮಾಡಿ ಅರಿಶಿಣದ ಕೊಂಬನ್ನು ಕಟ್ಟಿ ಆ ಒಂದು ದಾರವನ್ನು ನೀವು ದೀಪಕ್ಕೆ ಕಟ್ಟಬೇಕು. ಈ 2 ದೀಪಗಳಿಗೆ ಮೊದಲನೇದಾಗಿ ಶಿವ ಪಾರ್ವತಿಯರನ್ನು ಆಹ್ವಾನ ಮಾಡ್ಕೋಬೇಕು. ಪೂಜೆ ಶುರು ಮಾಡೋದಕ್ಕಿಂತ ಮುಂಚೆನೇ ವ್ರತದ ದಾರವನ್ನು ಸಿದ್ಧ ಮಾಡ್ಕೋಬೇಕು. ಇದಕ್ಕೆ 9 ಎಳೆ ದಾರವನ್ನು ತಗೊಂಡು 9 ಕಡೆ ಗಂಟುಗಳನ್ನು ದೂರ ಹಾಕಿ ಸ್ವಲ್ಪ ಹೊತ್ತು ಅರಿಶಿಣದ ನೀರಿನಲ್ಲಿ ನೆನೆಸಿಟ್ಟು ತೆಗೆದುಕೊಂಡು ನೀವು ಪೂಜೆ ಮಾಡುವಾಗ ಪಕ್ಕದಲ್ಲೇ ಇಟ್ಕೊಂಡು ಪೂಜೆಯನ್ನು ಸಲ್ಲಿಸಬೇಕು. ಮನೆಯಲ್ಲಿ ಎಷ್ಟು ಮಹಿಳೆಯರಿದ್ದಾರೋ ಅಷ್ಟು ದಾರಗಳನ್ನು ನೀವು ರೆಡಿ ಮಾಡಿಕೊಂಡು ಪೂಜೆಗೆ ಇಟ್ಕೋಬಹುದು. ಪೂಜೆ ಆದ ನಂತರ ಈ ಒಂದು ದಾರವನ್ನು ಮಧ್ಯ ಹೂವನ್ನು ಇಟ್ಟು ಬಲಗೈಗೆ ಕಟ್ಟಿಸ್ಕೋಬೇಕು. ಸಾಮಾನ್ಯವಾಗಿ ಪೂಜೆ ಆರಂಭಿಸುವ ಮೊದಲೇ ದೀಪವನ್ನು ಹಚ್ಚಿರ್ತೀವಿ, ಆದರೆ ದೀಪವನ್ನು ಹಚ್ಚುವ ವೇಳೆ ಮಂತ್ರವನ್ನು ಪಠಿಸಬೇಕು. ನೈವೇದ್ಯಕ್ಕೆ ಕೋಸಂಬರಿ, ನೆನೆಸಿದ ಹೆಸರುಬೇಳೆ, ಕಡಲೆಬೇಳೆ ಅಥವಾ ಪಾಯಸಗಳನ್ನು ನೀವು ಮಾಡಿ ನೈವೇದ್ಯಕ್ಕೆ ಇಡ್ಬೋದು. ಅಥವಾ ವೀಳ್ಯದೆಲೆ, ಅಡಿಕೆ, ಹಣ್ಣುಗಳನ್ನು ಇಡ್ಬೋದು. ದೀಪಗಳನ್ನು ಬೆಳಗಿಸಿ ದೀಪಗಳಿಗೆ ನೀವು ಶಿವನ ಅಷ್ಟೋತ್ರವನ್ನು ಪಠಿಸಿ ಪಾರ್ವತಿಯ ಮಂತ್ರ ಸ್ತೋತ್ರಗಳನ್ನು ಪಠಿಸಿ ಅರ್ಚನೆಯನ್ನು ಮಾಡಿ ಕುಂಕುಮಾರ್ಚನೆ ಮಾಡ್ಬೋದು, ಹೂವಿನಿಂದ ಅರ್ಚನೆ ಮಾಡ್ಬೋದು. ನಂತರ ನೈವೇದ್ಯವನ್ನು ನೀವು ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಬೋದು. ಇದಾದ ನಂತರ ವ್ರತದ ದಾರವನ್ನು ಬಲಗೈಗೆ ನೀವು ಕಟ್ಟಿಸ್ಕೋಬೇಕು. ಇದನ್ನು ದೋರ ಬಂಧನ ಅಂತ ಕರಿತೀವಿ. ಈ ದಾರವನ್ನು 9 ಎಳೆ ಮತ್ತು 9 ಗಂಟುಗಳನ್ನು ಹಾಕಿ ನೀವು ಮಾಡಿಟ್ಟಿರಬೇಕು. ಇನ್ನು ಭೀಮನ ಅಮಾವಾಸ್ಯೆಯ ದಂತಕಥೆ ಏನು ಅಂತ ನೋಡೋದಾದರೆ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ. ಪೂರ್ವಕಾಲದಲ್ಲಿ ಸೌರಾಷ್ಟ್ರ ಎಂಬ ದೇಶದಲ್ಲಿ ವಜ್ರಬಾಹು ಎಂಬ ರಾಜನಿರ್ತಾನೆ. ಅವನ ಮಗ ಜಯಶೇಖರನು ಚಿಕ್ಕ ವಯಸ್ಸಿನಲ್ಲಿ ಸಾವನ್ನು ಅಪ್ಪಿರುತ್ತಾನೆ. ಆಗ ರಾಜನು ಮೃತ ಶರೀರಕ್ಕೆ ಕನ್ಯೆ ಬೇಕೆಂದು ಡಂಗೂರ ಹೊಡಿಸುತ್ತಾನೆ. ಈ ಶವವನ್ನು ವಿವಾಹ ಆದವರಿಗೆ ಅರ್ಧ ರಾಜ್ಯವನ್ನು ಕೊಡುವೆನೆಂದು ಘೋಷಿಸುತ್ತಾನೆ. ಇದನ್ನು ತಿಳಿದ ಮಾಧವ ಶರ್ಮನು ಮಗಳನ್ನು ವಿವಾಹಕ್ಕೆ ಒಪ್ಪಿಸ್ತಾನೆ. ಉರಿಯುತ್ತಿದ್ದ ಚಿತೆಯು ಮಳೆಯ ಕಾರಣದಿಂದ ನಂದಿ ಹೋಗುತ್ತೆ. ಪತಿಯನ್ನು ಬದುಕಿಸಿಕೊಳ್ಳುವ ಸಲುವಾಗಿ ಪರಮೇಶ್ವರನನ್ನು ಪರಿಪರಿಯಾಗಿ ಬೇಡಿಕೊಳ್ತಾಳೆ. ಆಗ ಪ್ರತ್ಯಕ್ಷನಾದ ಪರಶುವನು ಈ ವ್ರತದ ಬಗ್ಗೆ ತಿಳಿಸ್ತಾನೆ. ಆಗ ಆಕೆಯು ಈ ಪೂಜೆಯನ್ನು ಮಾಡಿ ಪತಿಯನ್ನು ಬದುಕಿಸಿಕೊಳ್ಳಲು ಯಶಸ್ವಿಯಾಗ್ತಾಳೆ. ಈ ಕಾರಣದಿಂದಲೇ ಇದು ಪತಿ ಸಂಜೀವಿನಿ ವ್ರತ ಅಂತಲೂ ಆಚರಿಸಲ್ಪಡುತ್ತೆ. ಆದ್ದರಿಂದ ಈ ವ್ರತವನ್ನು ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಮಾಡಿದ್ರೆ ಪತಿಯ ಆರೋಗ್ಯ ಖಂಡಿತವಾಗ್ಲೂ ವೃದ್ಧಿಯಾಗುತ್ತೆ ಅಂತ ಹೇಳ್ಬೋದು. ಮನೆಗೂ ಸಹ ತುಂಬ ಒಳಿತು ಉಂಟಾಗುತ್ತೆ ಅಂತಲೂ ನಂಬಲಾಗಿದೆ. ಆದ್ದರಿಂದ ಸರಳವಾಗಿ ನೀವು ಶಿವ ಪಾರ್ವತಿಯರ ಪೂಜೆಯನ್ನು ಈ ದಿನ ಸಲ್ಲಿಸಿ
ಪತಿಯ ಒಂದು ಆಶೀರ್ವಾದವನ್ನು ಪಡ್ಕೊಂಡು ವ್ರತದ ದಾರವನ್ನು ಕೈಗೆ ಕಟ್ಕೊಂಡಿದ್ದಾದರೆ ಖಂಡಿತವಾಗ್ಲೂ ಪತಿಯ ಆರೋಗ್ಯ ಐಶ್ವರ್ಯ ಖಂಡಿತವಾಗ್ಲೂ ಹೆಚ್ಚಾಗುತ್ತೆ, ಒಳ್ಳೆಯದಾಗುತ್ತೆ. ದೇವರ ಪೂಜೆ ಎಲ್ಲ ನೆರವೇರಿಸಿ ಆದಮೇಲೆ ಪತಿಗೆ ಪಾದ ಪೂಜೆಯನ್ನು ಮಾಡಿ ಆಶೀರ್ವಾದವನ್ನು ಪಡ್ಕೋಬಹುದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಪೂಜೆಯನ್ನು ನೀವು ಬೆಳಿಗ್ಗೆ ಪೂಜೆ ಮಾಡುವಂಥ ಸಮಯದಲ್ಲಿ ಸಲ್ಲಿಸಬಹುದು. ಆದಷ್ಟು 10 ಗಂಟೆ ಒಳಗಡೆ ಈ ಪೂಜೆಯನ್ನು ಮಾಡಲು ಪ್ರಯತ್ನ ಮಾಡಿ. ಎಲ್ಲರಿಗೂ ನಮಸ್ಕಾರ.